ನಮ್ಮದು ರಿಯಲ್ ಬೆಂಗಳೂರು ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಯೂಟ್ಯೂಬಲ್ಲಿ ರೈತ ಒಕ್ಕಲಿಗ ಅಂತ ಇದೆ. ನಿಮ್ಮ ಹೆಸರು? ಸಂದೀಪ್ ಅಂತ. ಎಲ್ಲಿ ಅವರು ಬ್ರೋ ನೀವು? ನಮ್ಮದು ಬಂಗಾರಪೇಟೆ. ಕೋಲಾರದವರು? ಇಲ್ಲ, ಬಂಗಾರಪೇಟೆ ಹತ್ರ ವಿಲೇಜ್ ಉರ್ಲಳ್ಳಿ ಅಂತ. ಓಕೆ. ಇವಾಗ ನೀವು ಏನು ಕೆಲಸ ಮಾಡೋದು? ನಾವು ಡ್ರೈವಿಂಗ್ ಕೆಲಸ. ಏನು ಓದಿದ್ದೀರಾ ನೀವು? ನಾವು ITI ಮಾಡಿದ್ದೀನಿ. ಹೌದಾ? ಎಷ್ಟು ವರ್ಷ ಆಯಿತು ಡ್ರೈವಿಂಗ್ ಫೀಲ್ಡಿಗೆ ಬಂದು? ಅಂದರೆ ನನಗೆ 8th ಸ್ಟ್ಯಾಂಡರ್ಡಿಂದ 8th 9th. ಹಾಂ. ಅಂದರೆ ಅಪ್ಪ ಅಮ್ಮ ಏನು ಕೆಲಸ ಮಾಡೋದು? ನಮ್ಮಪ್ಪ ಈ ಟೈಲ್ಸ್ ಹೆಲ್ಪರು. ಹಾಂ. ನಮ್ಮಮ್ಮ ಹಾಸ್ಪಿಟಲಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಅಂದರೆ ನಮ್ಮ ಸ್ವಂತ ಊರು ಬಂದು ಕುಪ್ಪಮ್ಮು. ನಾನಿರೋದು ಅಜ್ಜಿದ ಹತ್ರ. ಓಕೆ. ಈಗ ಇಲ್ಲಿಗೆ ಬಂದು ಇವಾಗ ನೀವು ಡ್ರೈವಿಂಗ್ ಫೀಲ್ಡಿಗೆ ಬರಬೇಕು ಅಂತ ಯಾಕೆ ಅಂದ್ಕೊಂಡ್ರಿ? ಅಂದರೆ ನಾನು ತುಂಬ ಜಾಗದಲ್ಲಿ ಕಂಪ್ನಿಗೆ ಹೋಗಿದ್ದೀನಿ. ಬಟ್ ಅಲ್ಲಿ ನಾವು ITI ಮಾಡಿರೋದಕ್ಕೆ ನಮಗೆ ಮಿಷಿನ್ ವರ್ಕು ಅದೆಲ್ಲ ಕೊಡ್ತಾರೆ. ಅವ್ರು ಕೂಡ ಸಂಬಳ ಒಂದು 14,000 15,000 ಕೊಡ್ತಾರೆ. ಅದರಲ್ಲಿ ನಾವು ನಿಯತ್ತಾಗಿ ಕೆಲಸ ಮಾಡಿದ್ರೆ ನಮಗೆ ಅಲ್ಲಿ ಬೆಲೆ ಇಲ್ಲ. ಯಾರ್ಯಾರು ಬಕೆಟ್ ಇಡ್ತಾರೋ ಅವ್ರಿಗೆ ಮಾತ್ರ ಬೆಲೆ. ಮುಂದೆ ಪೋಸ್ಟ್ಗೆಲ್ಲ ಅವ್ರಿಗೆ ಇದು ಕೊಡ್ತಾರೆ. ನಮಗೆಲ್ಲ ತಗೊಳಲ್ಲ. ನಾವು ನಿಯತ್ತಾಗಿ ಕೆಲಸ ಮಾಡಿದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಅದಕ್ಕೆ ಆ ಕೆಲಸ ಬಿಟ್ಬಿಟ್ಟು ನಾನು ಡ್ರೈವಿಂಗ್ ಬಿಟ್ಟರೆ ಇನ್ನೇನು ಬೇಡ ಅಂತ ನಾನು ಡ್ರೈವಿಂಗ್ ಕೆಲಸನೇ ಮಾಡ್ತಾಯಿದ್ದೆ. ಓಕೆ. ಇವಾಗ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದಿದ್ದೀರಲ್ವಾ, ಈಗ ಡ್ರೈವಿಂಗ್ ಕೆಲಸ ಎಷ್ಟು ದುಡಿತೀರ ಬರೋ ತಿಂಗಳಿಗೆ? ನನಗೆ ಇಲ್ಲಿ ಕಂಪ್ನಿದಲ್ಲಿ ವೀಕ್ಗೆ 5 days ಡ್ಯೂಟಿ. ಅದರಲ್ಲಿ ಶನಿವಾರ ಭಾನುವಾರ ರಜೆ ಇದೆ. ಅದರಲ್ಲಿ ನಮ್ಮ ಬಾಸ್ ಇದ್ದಾರೆ ಒಬ್ಬರು, ರಂಜಿತ್ ಅಂತ. ಅವರು ಶನಿವಾರ ಭಾನುವಾರ ಡ್ಯೂಟಿ ಕೊಡ್ತಾರೆ. ತಿಂಗಳಿಗೆ ಹೆಂಗಿಲ್ಲ ಅಂದ್ರೂ ಮಂತ್ಗೆ ಒಂದು 35. ಓಕೆ ಬ್ರೋ. ಇವಾಗ ನೀವು 35,000 ದುಡಿತೀನಿ ಅಂತ ಇರಲ್ವಾ, ಇವಾಗ ಎಲ್ಲರೂ ಒಂದೊಂದು ಮಂತ್ 35 ಆದ್ರೂ ಆಯಿತು, 40 ಆದ್ರೂ ಆಯಿತು. ಇವಾಗ ನೀವು 40,000 ದುಡಿರಿ, 50,000 ದುಡಿರಿ. ಬಟ್ ಏನಂದರೆ ಇವಾಗ ಡ್ರೈವಿಂಗ್ ಫೀಲ್ಡು ಅಂತ ಇವಾಗ ನೀವು ಮದುವೆ ಆಗಿದೆ ನಿಮಗೆ? ಇಲ್ಲ. ಇವಾಗ ನೀವು ಮದುವೆ ಆಗ್ತೀನಿ ಏನಾದರೂ ಅಂದಾಗ ಇವಾಗ ಅಯ್ಯೋ ರೈತರಿಗೆ ಕೊಡಲ್ಲ, ಡ್ರೈವರಿಗೆ ಕೊಡಲ್ಲ ಅಂತಾರೆ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ರೈತರು ಡ್ರೈವರ್ ಕೊಡಲ್ಲ ಅಂದರೆ ಅವ್ರಿಗೆ ನಂಬಿಕೆ ಇಲ್ಲ. ಯಾರೋ 100ದಲ್ಲಿ ಒಂದು 10 ಜನ ಚೆನ್ನಾಗಿರಲ್ಲ ಡ್ರೈವರ್ಸು. ಯಾಕಂದರೆ ಅವರು ಕಚ್ಚಡ ಬುದ್ಧಿ ತೋರಿಸ್ಬಿಟ್ಟಿರ್ತಾರೆ. ಅವ್ರನಿಂದ ಎಲ್ಲ ಡ್ರೈವರ್ಗೂ ಅದೇ ಕೆಟ್ಟ ಹೆಸರು. ಸ್ವಲ್ಪ ಜನ ಇಮಲು ಸಿಗರೇಟು ಅದೆಲ್ಲ ಮಾಡಿಕೊಂಡು ಅದನ್ನ ನೋಡಿಬಿಟ್ಟು ಜನ ರೈತರೆಲ್ಲ ಭಯ ಬೀಳ್ತಾ ಇರೋದು. ಯಾವ ಡ್ರೈವರು ಸರಿ ಇಲ್ಲ, ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಂಡಿರಲ್ಲ, ಇವಾಗ ಅವನದೇ EMI ಅದು ಇದು ಬೇಜಾನಿರ್ತದೆ, ನಮ್ಮ ಹುಡುಗಿನ ಹೆಂಗೆ ನೋಡ್ಕೊತಾನೆ, ಹಂಗೆ ಹಿಂಗೆ ಅಂತ ಥಿಂಕ್ ಮಾಡ್ತಾರೆ. ಇವಾಗ ದುಡ್ಡೇ ಇಂಪಾರ್ಟೆಂಟು ಅಂತೀರ ಬ್ರೋ? ದುಡ್ಡು ಇಂಪಾರ್ಟೆಂಟ್ ಅಲ್ಲ ಬ್ರೋ, ಮನಸ್ಸು. ನನ್ನ ಪ್ರೀತಿಯಿಂದ ಅವ್ನು ನಿಂತಿನ ನೋಡ್ಕೊತಾನ, ಅದು ಇಂಪಾರ್ಟೆಂಟು. ಇವಾಗ ಅಷ್ಟು ದುಡಿತೀನಿ ಇಷ್ಟು ದುಡಿತೀನಿ ಅಂತ ಓಕೆ, ದುಡ್ಡು ದುಡಿತೀವಿ ಇಲ್ಲ ಅಂತಲ್ಲ, ಬಟ್ ನೆಮ್ಮದಿ ಇಂಪಾರ್ಟೆಂಟ್ ಅಲ್ವಾ? ಇವಾಗ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವಾಗ ದುಡ್ಡು ಇಂಪಾರ್ಟೆಂಟಾ, ಇಲ್ಲ ನೆಮ್ಮದಿ ಇಂಪಾರ್ಟೆಂಟಾ, ಇಲ್ಲ ಬೇರೆ ಏನಾದರೂ ನಿಮ್ಗೆ ಇಂಪಾರ್ಟೆಂಟ್? ನನ್ನ ಟಾರ್ಗೆಟ್ ಒಂದೇ, 10 ರೂಪಾಯಿ ದುಡ್ದೆ ಕೂಡ ನೆಮ್ಮದಿಯಾಗಿ ದುಡಿಬೇಕು ಅಷ್ಟೇ. ಒಬ್ಬರು ತಲೆ ಹೊಡಿಬಾರ್ದು, ತಲೆ ಹಿಡಿಬಾರ್ದು ಅಷ್ಟೇ. ಓಕೆ. ಇವಾಗಿನ ಹುಡುಗರು ನಮ್ಮೂರಿಗೂ ಅಂತ ಬಂದರೆ, ಸಹಾಯ ಅಂತ ಬಂದರೆ ನಮ್ಮ ಕೈಲಿ ಆಗಿದ್ದು ನಾವು ಮಾಡ್ತೀವಿ ಅಷ್ಟೇ. ನಾವು ಯಾರ ತಂಟೆಗೂ ಹೋಗಲ್ಲ, ನಮ್ಮ ತಂಟೆಗೆ ಯಾರೂ ಬರಲ್ಲ. ನಮ್ಮ ತಂಟೆಗೆ ಬಂದರೆ ನಾವು ಬಿಡೋರಲ್ಲ ಅಷ್ಟೇ. ಇವಾಗಿನ ಹುಡುಗರೆಲ್ಲ ನೋಡ್ತಿರ್ತೀರಲ್ವಾ, ಸ್ಕೂಲು ಕಾಲೇಜ್ ಲೈಫು, ಆಮೇಲೆ ಬ್ರೋ ಇನ್ನೂ ನಮ್ಮ ಹುಡುಗರು ಅಂದರೆ ನನ್ನ ಕ್ಲಾಸ್ಮೇಟ್ ನನ್ನ ಜೊತೆ ಓದೋರಲ್ಲ, ಇನ್ನೂ ಓದ್ತಾನೇ ಇದ್ದಾರೆ. ಅದೇನು ಓದ್ತಿದ್ರು ಅಂತಲೂ ಗೊತ್ತಿಲ್ಲ. ಆಮೇಲೆ ಬಟ್ ಅವರು ಅದೇನು ಶೋಕಿ ಮಾಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ಜನ ನನ್ನ ಜೊತೆಲಿ ಕೆಲಸಕ್ಕೆ ಹೋಗ್ದಿರೇ ಇದ್ದಾರೆ. ಅವರು ಹಾಕಿ ಶೂ ಇಲ್ಲ, ಹಾಕಿದ ಬಟ್ಟೆ ಇಲ್ಲ, ಹಾಕಿದ್ದು ಡ್ರೆಸ್ ಇಲ್ಲ. ನಾವೆಲ್ಲ ತಿಂಗಳೆಲ್ಲ ಇಷ್ಟು ದುಡಿತೀವಿ, ಅವ್ರೇನು ದುಡಿಯಲ್ಲ. ಅವ್ರಿಗೆಲ್ಲ ಎಲ್ಲಿ ದುಡ್ಡು ಬರುತ್ತೆ ಅಂತ ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್. ಹೆಂಗೆ ಬರುತ್ತೆ ಅದರಲ್ಲಿ ರೋಡಿಸಮ್ ಹೆಂಗೆ? ಅಲ್ಲ ಬ್ರೋ, ಇವಾಗ ಅಪ್ಪ ಅಮ್ಮ ಇಲ್ಲ ಯಾರಾದರೂ ಸಪೋರ್ಟ್ ಮಾಡ್ಬೋದು. ಇವಾಗ ಎಲ್ಲರೂ ದುಡ್ದು ನಾವು ಮಾಡ್ತೀವಿ ಅಂದರೆ ಅಷ್ಟು ಈಸಿ ಅಲ್ಲ, ಯಾರು ಸಪೋರ್ಟ್ ಮಾಡಲ್ಲ. ಆಮೇಲೆ ನೀವು ಕಷ್ಟಪಟ್ಟು ದುಡ್ದ್ಮೇಲೆ ಯಾವುದೋ ಶೋಕಿ ಮಾಡೋಕ್ಕೆ ನೀವು ಯೂಸ್ ಮಾಡ್ತೀರಾ? ಇವಾಗ ನಾನು ಏನು ಯೂಸ್ ಮಾಡಲ್ಲ. ನಾವು ಕಾಕಿ ಡ್ರೆಸ್ ಹಾಕ್ತೀವಿ ಅಷ್ಟೇ, ಶೋಕಿ ಮಾಡಲ್ಲ. ಶೋಕಿ ಮಾಡೋಕೆ ನಿಂತ್ಕೊಂಡ್ರೆ ನಮ್ಮ ಮುಂದೆ ಯಾರೂ ನಿಂತ್ಕೊಳಲ್ಲ ಅಷ್ಟೇ. ಇವಾಗ ನೀವು ಹೇಳ್ತಿದ್ದೀರಲ್ವಾ, ಬಟ್ ದುಡ್ಡು ಎಲ್ಲಿಂದ ಬರುತ್ತೆ ಅಂದರೆ ಅಪ್ಪ ಅಮ್ಮ ಕೊಡ್ತಾರೆ, ಇಲ್ಲ ಅಂದರೆ ಎಲ್ಲಾದರೂ ಅವರು ಇವರು ಅಂತ ಇದು ಮಾಡ್ತಾರೆ. ಇವಾಗ ಯಾರೋ ಲವ್ ಮಾಡಿರ್ತಾರೆ, ಇವಾಗ ನೋಡ್ತಿರ್ತೀರಲ್ವ ಬ್ರೋ, ಎಷ್ಟೋ ಜನ ಈಗ ಯಾರನ್ನೋ ಲವ್ ಮಾಡಿರ್ತಾರೆ, ಆ ಹುಡುಗಿ ಹತ್ರ ಇಸ್ಕೊಳ್ಳೋದು, ಇವ್ರ ಹತ್ರ ಇಸ್ಕೊಳ್ಳೋದು, ಅಲ್ಲಿ ಸುಳ್ಳು ಹೇಳೋದು, ಇಲ್ಲಿ ಅದೇ ಮೋಸ ಮಾಡ್ಕೊಂಡು ಜೀವನ ಮಾಡಬಾರ್ದು ಹೊರ್ತು ಆ ಥರ ದುಡ್ದು. ಇವಾಗ ನೀವು ಕಷ್ಟಪಟ್ಟು ಒಂದು 40,000 50,000 ದುಡಿತೀರ ತಿಂಗಳಿಗೆ, ನೀವು ಅದು ಉಳ್ಸೋಕ್ಕೆ ಎಷ್ಟು ಕಷ್ಟಪಡ್ತೀರಾ? ನಾವು ವೇಸ್ಟ್ ಮಾಡಲ್ಲ. ನಮ್ಮ ಹತ್ರ ಯಾವ ಸಿಗರೇಟು ಇಮಾಲು ಯಾವುದೂ ಇಲ್ಲ. ನಾವು ಆ ಥರ ಬೇರೆ ಖರ್ಚು ಏನೂ ಮಾಡಲ್ಲ. ಇನ್ನೂ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನಾದರೂ ನಾನ್ ವೆಜ್ ಆ ಥರದ್ದು ಏನಾದ್ರು ತಿನ್ನಬೇಕಂದ್ರೆ ಎಲ್ಲ ಜೊತೆಲೇ ಸೇರ್ಕೊಂಡು ತಿಂತೀವಿ. ಆ ಥರ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ನಮ್ಮ ಹತ್ರ ಯಾವುದೂ ಇಲ್ಲ. ನಮ್ಮ ಫ್ರೆಂಡ್ಸ್ ಹತ್ರನೂ ಯಾವುದೂ ಇಲ್ಲ. ನಾವಾಯಿತು, ನಮ್ಮ ಕೆಲಸ ಆಯಿತು, ಕೊಟ್ಟರೆ ವರ್ಕ್ನ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಒಳ್ಳೇದು ಬ್ರೋ, ನಿಮ್ಮ ಫ್ಯೂಚರು ಚೆನ್ನಾಗಿರಲಿ ಮುಂದಿದ್ದು. ನಿಮ್ಮ ಅಪ್ಪ ಅಮ್ಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಬ್ರೋ? ನಮ್ಮ ಅಪ್ಪ ಅಮ್ಮ
ನಮಗೆ ಹೇಳೋದೊಂದೇ, ನಮ್ಮಪ್ಪ ನಮ್ಮಮ್ಮ ನಮಗೆ ಏನೂ ಇರ್ಬೋದು, ಅಂದರೆ ಆಸ್ತಿ ಅಂತಸ್ತು ಜಮೀನು ಆ ಥರ ಮಾಡಿಟ್ಟೇ ಇರ್ಬೋದು. ಬಟ್ ನಮ್ಮನ್ನು ಉಳಿಸಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳೋ ಥರ ಮಾಡಿದ್ದಾರೆ. ನಮ್ಗೆ ಅದೇ ಸಾಕು. ನಾವೇ ದುಡ್ಕೊಂಡು ನಾವೇ ನಿಮ್ಮನ್ನೇ ಆಸ್ತಿಯಾಗಿ ಮಾಡವ್ರೆ. ಸಾಕು ಅಷ್ಟೇ ಸಾಕು ನಮಗೆ. ಈಗ ಬೆಂಗಳೂರಲ್ಲಿ ಇವಾಗ ನೀವೆಲ್ಲ ಗಾಡಿಗಳು ಓಡಿಸ್ತಿರ್ತೀರ, ಇಲ್ಲಿ ನೋಡ್ತಿರ್ತೀರ, ಈ ಕರ್ನಾಟಕಕ್ಕೆ ಬಂದು ಇವಾಗ ನೀವು ಬೇರೆ ರಾಜ್ಯದಿಂದ ಬಂದು ಕನ್ನಡ ಕಲ್ತಿದ್ದೀರಲ್ವ ಬ್ರೋ? ನನಗೆ ದುಡ್ಡು ಬಗ್ಗೆ ಗೊತ್ತಾಗಿದ್ದು ಯಾವಾಗಂದ್ರೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಕಲ್ತಿದ್ದು. ಅಂದರೆ ಬಟ್ ಅಲ್ಲಿ ಎಲ್ಲದಕ್ಕೂ ಕಾಸೆ, ನಿಂತ್ಕೊಂಡ್ರೂ ಕಾಸೆ, ಕುಂತ್ಕೊಂಡ್ರೂ ಕಾಸೆ, ತಿನ್ನೋದಕ್ಕೂ ಕಾಸೆ, ಪ್ರತಿ ಒಂದಕ್ಕೂ ಕಾಸೆ. ಅವಾಗ ಗೊತ್ತಾಗಿದೆ ನನಗೆ ಬೆಂಗಳೂರು ಅಂದರೆ ಏನು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಸ್ವಂತ ಕಾರ್ ತೊಗೊಂಡು ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು. ಬಟ್ ನಾನು ಅಲ್ಲಿ ತೊಗೊಂಡು ಹೋದ್ಮೇಲೆ ನಂಗೆ 2 months ತುಂಬ ಕಷ್ಟ ಆಗೋಯ್ತು. ಆವಾಗ ನಮ್ಮ ಓನರ್ಗೆ ಹೇಳಿದೆ ನಂಗೆ ಕೈಲಿ ಆಗ್ತಾಯಿಲ್ಲ ಅಂತ. ನಮ್ಮ ಬಾಸು ರಂಜಿತ್ ಅಂತ ಇದ್ದಾರೆ, ಅವ್ರಿಗೆ ಹೇಳಿದೆ ನಂಗೆ ಕೈಲಿ ಆಗ್ತಾಯಿಲ್ಲಣ್ಣ ಅಂತ. ಆಮೇಲೆ ಅವ್ರು ನಾನು ತಿನ್ನೋದಲ್ಲಾದರೂ ಒಂದು ಅರ್ಧ ಕೊಡ್ತೀನಿ, ನನ್ನ ಜೊತೆ ನೀನು ಸಾಕು ಅಂತ ಹೇಳಿದ್ರು. ಅವರೇ ನಾನು ಬೆಳೆಸಿದ್ದು ಇಷ್ಟಲ್ಲ. ನಿಮ್ಮ ಒಬ್ಬರು ಕಡೆಯಿಂದ, ರಂಜಿತ್ ಅವ್ರ ಕಡೆಯಿಂದ ನೀವು ಇಷ್ಟೊಂದು ಮಾಡ್ತೀರಾ. ನಿಮಗೆ ಬೆಂಗಳೂರು ಕೈಯಲ್ಲಾಗಿದ್ದು ಸಹಾಯ ಮಾಡ್ತಾರೆ. ಬಟ್ ನಾನು ಇವಾಗಿರೋ ಒಂದು ಕಾಲ ಮೇಲೆ ನಿಂತ್ಕೊಂಡಿದ್ದೀನಿ ಅಂದರೆ ಅವರೇ ಕಾರಣ. ಇವಾಗ ನಾನು ಹೇಳ್ತಿರೋದು, ಇವಾಗ ಬೆಂಗಳೂರು ನಿಮಗೆ ಒಂದು ಜೀವನನ ತೋರಿಸ್ಬಿಡ್ತು ಅಂತೀರಾ 2 ತಿಂಗಳಿಗೇನೆ? ಜೀವನ ಅಂತೀರಾ ಹೇಳ್ತಿಲ್ಲ. ನಾನು ಓಲಾ ಬರ್ ಮಾಡಿದಾಗ ಎತ್ಕೊಂಡೋಗಿ ಎಲ್ಲಂದ್ರಲ್ಲಿ ಹಾಕ್ಬಿಡ್ತೈತೆ. ನಂಗೆ ಅದರಲ್ಲಿ ಸ್ವಲ್ಪ ಇಂಗ್ಲೀಷ್ ಬೇರೆ ಬರ್ತದಿಲ್ಲ. ನಾನು ಊಬರಲ್ಲಿ ಬರ್ತದೆ, ಕ್ಲಿಕ್ ಮಾಡಿಬಿಡ್ತದೆ, ನಾನು ಎತ್ಕೊಂಡು ಡ್ಯೂಟಿ ತೊಗೊಂಡ್ಬಿಡ್ತದೆ. ಅಮೌಂಟ್ ನೋಡ್ತಾ ಇದೀವಿ ಅಷ್ಟೇ, ಅದು ಎಷ್ಟು ಕಿಲೋಮೀಟರ್ ಅಂತ ನೋಡ್ತಿದ್ದಿಲ್ಲ. ಅಲ್ಲೋಗ್ಬಿಟ್ಟು ಡ್ರಾಪ್ ಆದಮೇಲೆ ಅದೆಲ್ಲೋ ಕಾಡಲ್ಲೆಲ್ಲ ಡ್ರಾಪ್ ಮಾಡಿಬಿಡ್ತಾಯಿತ್ತು. ಮತ್ತು ಆ ಕಡೆಯಿಂದ ಬರಬೇಕಂದ್ರೆ ನಾನು ಕೋಲಾರ ಅಂತ ಸರ್ಚ್ ಮಾಡೋದು, ಕೋಲಾರ ರೂಟ್ ಗಾಡಿ ಬರೋದು. ಆಮೇಲೆ ಇಂದಿರಾ ಗಾಂಧಿ ನಗರ ಆ ಕಡೆ ಎಲ್ಲ ಬಂದಾಗ ಆಮೇಲೆ ಅಲ್ಲಿ ಲೊಕೇಶನ್ ಕ್ಲೋಸ್ ಮಾಡ್ತದೆ. ಇವಾಗ ಬೆಂಗಳೂರು ಲೈಫ್ ಹೆಂಗಿತ್ತು ನಿಮಗೆ? ಬೆಂಗಳೂರು ಲೈಫ್ ಅಂದರೆ ಬೆಂಗಳೂರಲ್ಲಿ ಹೆಂಗಿದೆ ಅಂದರೆ ದುಡ್ಡಿರೋರು ಹೋಗ್ಬೇಕು, ಚೆನ್ನಾಗಿ ಕುತ್ಕೊಂಡಿರೋ ಜಾಗದಲ್ಲಿ ತಿನ್ಕೊಂಡಿರ್ಬೇಕು ಅಂಥವ್ರಿಗೆ ಓಕೆ ಬೆಂಗಳೂರು. ನಮ್ಮಂಥವ್ರಿಗೆಲ್ಲ ನೋ ಬೆಂಗಳೂರು. ಬರ್ತಾ ಇರ್ಬೇಕು, ಒಂದು ಕಡೆ ಖರ್ಚಾಗ್ತಾ ಇರ್ಬೇಕು, ಆ ಥರವ್ರಿಗೆ ಓಕೆ. ನೀವು ಆಂಧ್ರದಿಂದ ಬಂದು ಇಷ್ಟು ಚೆನ್ನಾಗಿ ಕನ್ನಡ ಕಲಿತು ಮಾತಾಡ್ತಿದ್ದೀರಲ್ಲ ಬ್ರೋ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇವಾಗ ಕನ್ನಡ ಬರಲ್ಲ. ಕನ್ನಡ ಇವಾಗ ನಿಮಗೂ ಗೊತ್ತು, ಇಲ್ಲಿ ನಾಡು ನುಡಿ, ಇಲ್ಲಿ ಕಲ್ಚರ್ ಆಗಲಿ, ಇಲ್ಲೊಂದು ಇದು ಎಲ್ಲ ಸಪೋರ್ಟ್ ಮಾಡ್ತವ್ರೆ. ಅಂದರೆ ನಾನು ಇಲ್ಲೇ ಹುಟ್ಟಿಲ್ಲ ಇರ್ಬೋದು, ಬಟ್ ನಾನು ಅವತ್ತು 9 ತಿಂಗಳ ಮಗುವಿಂದ ನಾನು ನಮ್ಮ ಅಜ್ಜಿ ತಾತ ಹತ್ರನೇ ಇರೋದು. ನಿಮಗೆ ಇಲ್ಲಿ ರೆಸ್ಪೆಕ್ಟ್ ಅಂತೂ ಇದೆಯಾ ಅಲ್ವಾ ಬ್ರೋ? ನನ್ನ ಕರ್ನಾಟಕ, ನಂಗೆ ನಮ್ಮಪ್ಪ ನಮ್ಮಮ್ಮ ಊರಿಗೆ ಹೋಗೇ ಇಷ್ಟ ಇಲ್ಲ. ಹೋದ್ರೆ ಕೂಡ ನಂಗೆ ಯಾವಾಗ ಈ ಕಡೆ ಬರಬೇಕು ಅನ್ಸುತ್ತೆ. ಬಟ್ ಇಲ್ಲಿರೋರು ಅದನ್ನ ಫಾಲೋ ಮಾಡಲ್ಲ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ತಿಳ್ಕೊಬೇಕು ಬ್ರೋ, ಅವರು ಫಾಲೋ ಮಾಡಲ್ಲ. ಬಟ್ ಇಲ್ಲೇ ತಿಂದು ಇಲ್ಲೇ ನೀರು ಕುಡ್ದು ಎಲ್ಲ ಇದ್ರ ಬಗ್ಗೆನ ಕೆಟ್ಟದೆಲ್ಲ ಮಾತಾಡ್ತಾರೆ. ಅವ್ರಿಗೆ ಇವಾಗ ಗೊತ್ತಾಗಲ್ಲ, ಮುಂದಿನ ದಿನ ಗೊತ್ತಾಗುತ್ತೆ. ಇವಾಗ ನಿಮ್ಮ ಡ್ರೈವಿಂಗ್ ಫೀಲ್ಡ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಬ್ರೋ? ಡ್ರೈವಿಂಗ್ ಫೀಲ್ಡ್ ಅಂದರೆ ಬ್ರೋ ಅದೇ ಹೇಳ್ತಾ ಇಲ್ಲ, ನೀರ್ ಮೇಲೆ ಗುಳ್ಳೆ ಥರ ಇದು ಡ್ರೈವಿಂಗ್ ಫೀಲ್ಡು. ಒಂದು ಸೆಕೆಂಡ್ ಹಿಂಗೆ ಕಣ್ಮುಚ್ಚಿ ಒಂದು ಸೆಕೆಂಡ್ ಕಣ್ ತೆಗೆದ್ವಿ, ಅದು ಎಲ್ಲೆಲ್ಲೋ ಹೊರಟೋಗುತ್ತೆ ಪ್ರಾಣ. ಅದರಲ್ಲಿ ನಮ್ಮನ್ನು ನಂಬಿ ಕಸ್ಟಮರ್ಸ್ ಎಲ್ಲ ಕೂತಿರ್ತಾರೆ. ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಸೇಫಾಗಿ ಕರ್ಕೊಂಬಂದ್ರೇ ನಮಗೂ ಒಂದು ಹೆಸರು, ಡ್ರೈವರು ಈ ಥರ ಕರ್ಕೊಂಬಂದ್ರೆ ಅಂತ. ನನಗೆ ತುಂಬ ಜನ ಎಂಪ್ಲಾಯ್ಸ್ ಎಲ್ಲ ಗೊತ್ತಿರೋರು ಇದ್ದಾರೆ, ಕಸ್ಟಮರ್ಸ್ ಇದ್ದಾರೆ. ನನಗೋಸ್ಕರ ಸರ್ ಇವತ್ತಿಲ್ಲ ನಾಳೆ ಬರ್ತೀನಿ ಅಂದ್ರೂ ಅದು ಪೋಸ್ಟ್ಪೋನ್ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ. ಆ ಥರ ಕಸ್ಟಮರ್ಸ್ ಇದ್ದಾರೆ ನಮ್ಮ ಹತ್ರ. ನಾವೆಷ್ಟು ಒಳ್ಳೆಯವರಾಗಿ ನನಗೆ ದೇಶ ಸುತ್ತೋದು ಅಂದರೆ ನನಗೆಲ್ಲ ಇದು ಕೊಟ್ಟಿದ್ದಂದರೆ ನಮ್ಗೆ ರಂಜಿತ್ ಬಾಸ್ ಅವರೇ. ನಾನು ಟೂರ್ ಆ್ಯಂಡ್ ಟ್ರಾವೆಲ್ಸ್, ನಮ್ಮದು ರಂಜಿತ್ ಇದೆ, ಸಂಚಾರಿ ಟ್ರಾವೆಲ್ಸ್ ಕೋಲಾರ ಅಂತ. ಅವರೇ ನಮಗಿಷ್ಟು ದೊಡ್ಡವರಾಗಬೇಕಂತ ಮಾಡಿದ್ದಲ್ಲ ಅವರೇ. ಓಕೆ. ಇವಾಗಿನ ಯೂತ್ಸು, ಇವಾಗಿನ ಇದ್ರ ಬಗ್ಗೆ ಹೇಳಿದ್ರಿ, ಇವಾಗಿನ ಹುಡುಗಿಯರ ಬಗ್ಗೆ ಹೇಳಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬ್ರೋ? ಇವಾಗ ನೋಡಿರ್ತೀರ, ಹುಡುಗಿರ್ ಸವಾಸನೇ ಬೇಡ ಬ್ರೋ, ನನಗೆ ಹುಡುಗಿರ್ ಸವಾಸನೇ ಬೇಡ. ಜಾಸ್ತಿ ನೋಡ್ತಿದ್ದೀನಿ, 1-2 ಅಲ್ಲ, ಸುಮ್ಮನೆ ಯಾಕೆ ಅದೆಲ್ಲ ಬೇಡ. ಹೇಳಿ ಬ್ರೋ, ಏನಾಯ್ತು? ಅಯ್ಯೋ ಇದೆ ಬ್ರೋ, ಇರ್ತಾರೆ, ಚೆನ್ನಾಗೇ ಇರ್ತಾರೆ. ಆಮೇಲೆ ಇನ್ನೊಂದು ಅದರಲ್ಲಿ ಬೆಸ್ಟ್ ಈಗಿಷ್ಟೇ ಅಂತೆಲ್ಲ ಇಟ್ಕೊಂಡಿರ್ತಾರೆ. ಅದರಲ್ಲಿ ಅದನ್ನೆಲ್ಲ ನಾವು ಕ್ವಶನ್ಸ್ ಕೇಳಕ್ ಹೋದ್ರೆ ನಮ್ಮ ಬೆಸ್ಟ್ ಫ್ರೆಂಡ್ ಅಂತಾರೆ, ನಮ್ಮ ರಿಲೇಷನ್ ಅಂತಾರೆ. ಅದ್ರಲ್ಲಿ ಬಟ್ ರಿಲೇಷನ್ ಬೆಸ್ಟ್ ಫ್ರೆಂಡ್ ಅಂದಮೇಲೆ ಇವಾಗ ನಿಮ್ಗೆ ನಿನ್ ಜೊತೆ ಬಾಯ್ ಫ್ರೆಂಡ್ ಅಂತ ಇದ್ಮೇಲೆ ನಿನ್ ಜೊತೆನೆ ನೀನು ಎಲ್ಲ ಕಷ್ಟ ಸುಖ ಹೇಳ್ಕೊಬೇಕು. ಬಟ್ ನೀನು ಅವನ ಜೊತೆ ನೀನು ಬಟ್